ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಭಾರತೀಯರ ನೆಚ್ಚಿನ ರೂಪಾ ಬ್ರ್ಯಾಂಡ್ ಸೂರ್ಯಕಾಂತಿ ಎಣ್ಣೆ. ನಮ್ಮ ಉತ್ಪನ್ನದ ಡಿಸ್ಟ್ರಿಬ್ಯೂಟರ್ಗಳಾಗಲು ಬಯಸಿದ್ರೆ ಈ ಸಂಖ್ಯೆಗೆ ಕರೆ ಮಾಡಿ. ಗುರುಗಳೇ, ಈಗ ನಾವು ದೃಶ್ಯದಲ್ಲಿ ಏನ್ ಗಮನಿಸ್ತಾ ಇದ್ದೀವಿ, ಸೂರ್ಯನ ರಶ್ಮಿ ಏನು ಈಗ ನಂದಿಯನ್ನ ದಾಟಿದೆ. ನೋಡಿ, ವಾಸ್ಕಾಲ್ ಮೇಲೆ ಬಿದ್ದಿದೆ. ತತ್ಪುರುಷಾಯ ವಿದ್ಮಹೆ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯ ಅಂತ ಸ್ಮರಣೆ ಮಾಡುವಂಥ ಸಂದರ್ಭ ನೋಡಿ. ಮೊದಲು ನಾವು ಹೇಳ್ದಂಗೆ ನಾವು ಅರ್ಚಕರಿದ್ದೀವಿ, ಇಲ್ಲಿ ವಾಸ್ತುಶಾಸ್ತ್ರದವರಿದ್ದಾರೆ. ಮೊದಲು ನಂದಿಯ ಮೇಲೆ ಪ್ರವೇಶವನ್ನು ಮಾಡಿದಂತಹ ಸೂರ್ಯ ವಾಸ್ಕಾಲ್ ಮೇಲೆ ಬಂದ. ಅದಕ್ಕೆ ನಾವು ವಾಸ್ಕಾಲ್ಗೆ ನಾವೆಷ್ಟು ಮಹತ್ವಗಳನ್ನು ಕೊಡ್ತೀವಿ ಅಂತ ಹೇಳುವಂಥದ್ದು. ಪ್ರತಿಯೊಂದು ಆಲಯಕ್ಕೂ ನಾವು ಏನು ಪ್ರವೇಶ ದ್ವಾರ ಅಂತ ಹೇಳ್ತೀವಿ, ಅಲ್ಲಿ ವಾಸ್ತುಪುರುಷ ಪ್ರವೇಶವಾಗಿದ್ದಾನೆ. ವಾಸ್ತುಪುರುಷನನ್ನು ಸ್ಪರ್ಶ ಮಾಡ್ತಿದ್ದಾನೆ. ಈಗ ಅದು ನಾವು ಉಲ್ಲೇಖವನ್ನೇ ಮಾಡೋದಿಲ್ಲ, ನಾವು ಅಂದ್ಕೊಳ್ಳೋದೇ ಇಲ್ಲ ಅದನ್ನು. ವಾಸ್ತುಪುರುಷನನ್ನು ಸ್ಪರ್ಶವನ್ನು ಮಾಡ್ತಿದ್ದಾನೆ ಸೂರ್ಯರಶ್ಮಿ. ಅನಂತರದಲ್ಲಿ ಅವನ ಅಪ್ಪಣೆಯನ್ನು ಪಡೆದ ನಂತರದಲ್ಲಿ ನೀವು ಗರ್ಭಗುಡಿಗೆ ಪ್ರವೇಶವನ್ನು ಮಾಡ್ತಾನೆ. ಗರ್ಭಗುಡಿ ಪ್ರವೇಶವನ್ನು ಮಾಡಬೇಕಾತಂದರೆ ಅಲ್ಲಿರುವಂಥ ವಾಸ್ತುಪುರುಷನ ಅಪ್ಪಣೆ ಪಡಿಬೇಕಲ್ಲ. ಆ ವಾಸ್ತುಪುರುಷನ ಸ್ಪರ್ಶವಾಗ್ತಿದೆ ನೋಡಿ, ವಾಸ್ಕಾಲಿಗೆ ಸ್ಪರ್ಶವಾಗ್ತಿದೆ. ನಂತರದಲ್ಲಿ ಈಗ ಗರ್ಭಗುಡಿಗೆ ಈಗ ಇನ್ನೇನು ಕೆಲವೇ ಸೆಕೆಂಡ್ಗಳಲ್ಲಿ ಪ್ರವೇಶವಾಗುತ್ತೆ. ಸೊ ಆದ ಕಾರಣದಿಂದ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ನಾವು ವಾಸ್ಕಾಲಿಗೆ ಒಂದು ನಮಸ್ಕಾರವನ್ನು ಮಾಡ್ಕೊಳ್ತೀವಿ. ಅಂದರೆ ನಾವು ಏನೇ ಪಡಿಬೇಕಾದ್ರೂ ಪ್ರತಿಯೊಂದು ಸಹ ಈ ವಾಸ್ತು ಪ್ರಕಾರದಲ್ಲಿ, ನೀವು ಮನೆ ಕಟ್ಟಿ ದೇವಸ್ಥಾನಗಳು ಕಟ್ಟಿ ಎಲ್ಲದೂ ಸಹ ವಾಸ್ತು ಪ್ರಕಾರದಲ್ಲೇ ಕಟ್ಟುವಂಥದ್ದು. ಆದರೆ ನಾವು ಆಲಯ ಪ್ರವೇಶವನ್ನು ಮಾಡಬೇಕಾದ್ರೆ ಅವರ ಅಪ್ಪಣೆಯನ್ನು ಪಡ್ಕೊಳ್ಬೇಕು. ಅವನ ಅಪ್ಪಣೆಯನ್ನು ಪಡೆದಲೇ ನಾವು ಯಾಗೋ ಅದನ್ನು ತುಳ್ಕೊಂಡೆಲ್ಲ ಹೋಗಬಾರ್ದು. ಕೆಲವರೆಲ್ಲ ತುಳ್ಕೊಂಡು ಹೋಗ್ತಿರ್ತಾರೆ. ಅದನ್ನು ನಮಸ್ಕಾರವನ್ನು ಮಾಡಿ ಅದನ್ನು ವಾಸ್ಕಾಲನ್ನು ದಾಟಿ, ನಿಮ್ಮ ಮನೆಗಳಲ್ಲೂ ಅಷ್ಟೇ ವಾಸ್ಕಾಲ ಇರುವಂಥ ನಾವು ಎಷ್ಟೋ ಜನ ನೋಡ್ತಿರ್ತೀನಿ, ತುಳ್ಕೊಂಡೆಲ್ಲ ಓಡಾಡ್ತಿರ್ತಾರೆ. ಅದೆಲ್ಲವೂ ಸಹ ನಾವು ಆ ಭಗವಂತನಿಗೆ ಮಾಡುವಂಥ ಅಪಚಾರಗಳು. ಈಗ ನೋಡಿ, ಸಂಪೂರ್ಣವಾಗಿ ವಾಸ್ಕಾಲ ಮೇಲೆ ಬಿದ್ದಂತಹ ಸೂರ್ಯನ ಕಿರಣಗಳು ನೇರವಾಗಿ ಇನ್ನೇನು ಕೆಲವೇ ಸೆಕೆಂಡ್ಗಳಲ್ಲಿ ಲಿಂಗದ ಸ್ಪರ್ಶವನ್ನು ಮಾಡುತ್ತೆ. ಇಂಥ ಸಂದರ್ಭದಲ್ಲಿ ನಾವು ಮಾಡಬೇಕಾದಂಥದ್ದು ನಮಸ್ತೆ ಅಸ್ತು ಭಗವಾನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿ ಕಾಲಾಯ ಕಾಲಾಗ್ನಿ ರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ತೇ ನಮೋ ನಮಃ. ಈ ಉಚ್ಚಾರಣೆಯನ್ನು ಅಲ್ಲಿ ಮಾಡ್ತಿರ್ತಾರೆ. ಈಗ ಎಲ್ಲವೂ ಸಹ ಒಂದು ಅರ್ಚಕರು ಅದನ್ನೇನು ನೋಡಿ, ಅಲ್ಲೇ ಅದು ಸ್ಪರ್ಶವಾಗ್ತಾ ಇದೆ. ಅಲ್ಲಿ ಈಗೆಲ್ಲವೂ ಸಹ ಭಗವಂತನ ಉಪಾಸನೆ, ಭಗವಂತನ ಮಂತ್ರೋಚ್ಚಾರಗಳು ಆಗ್ತಾ ಇರುತ್ತೆ. ಸಂದರ್ಭದಲ್ಲಿ ಭಕ್ತಗಣಗಳೇನು ಪ್ರಾರ್ಥನೆ ಮಾಡ್ಕೊಳ್ಬೇಕು ಅಂತ ಅಂದರೆ, ಯಾವಾಗಲೂ ಶಿವನ ಜಪವನ್ನು ಮಾಡಬೇಕು. ಓಂ ನಮಃ ಶಿವಾಯ ಅನ್ನುವಂಥ ಜಪವನ್ನು ಸದಾಕಾಲ ಈ ಸಂದರ್ಭದಲ್ಲಿ ಮಾಡಬೇಕು. ಓಕೆ. ಸೊ ಈ ಕಿರಣಗಳು ಲಿಂಗದ ಜೊತೆಗೆ ಅಲ್ಲಿ ಅಕ್ಕಪಕ್ಕ ಇರುವಂತಹ ವಿಗ್ರಹಗಳ ಮೇಲೆ ಏನಾದರೂ ಬೀಳ್ತವಾ? ಇಲ್ಲ, ಕೇವಲ ಬೇರೆ ಲಿಂಗದ ಮೇಲೆ ಮಾತ್ರನೇ ಬೀಳೋದು. ನಂದಿಯ ಮೇಲೆ ಬೀಳುತ್ತೆ. ನಂದಿಯ ಮೇಲಿಂದ ನೀವು ನೋಡ್ಬೋದು, ಶುರುವಾಯಿತು ಗುರುಗಳೇ ಅಭಿಷೇಕ. ಬೆನ್ನಿನ ಮೇಲಿಂದ ಶುರುವಾದಂತಹ ಸೂರ್ಯನ ಕಿರಣಗಳು, ನಂದಿಯ ಕೊಂಬುಗಳ ಮಧ್ಯಭಾಗದಲ್ಲಿ ಹೊರಟಂತಹ ಕಿರಣಗಳು, ವಾಸ್ತುಪುರುಷನ ವಾಸ್ಕಾಲನ ಸ್ಪರ್ಶವನ್ನು ಮಾಡಿದಂತಹ ಕಿರಣ ನೇರವಾಗಿ ನೋಡಿ ಲಿಂಗದ ಪಾದವನ್ನು ಮುಟ್ಟಿದೆ. ಈಗ ಲಿಂಗದ ತಳಭಾಗವನ್ನು ಸ್ಪರ್ಶವನ್ನು ಮಾಡಿದೆ. ಈಗ ಕ್ಷೀರಾಭಿಷೇಕ ಆರಂಭವಾಗುತ್ತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಲಿಂಗದ ಸ್ಪರ್ಶ ಆಗ್ತಿದ್ದಂಗೆ ಅಭಿಷೇಕ ಆರಂಭವಾಗುತ್ತಲ್ಲ. ಸೊ ಗುರುಗಳೇ, ದೃಶ್ಯದಲ್ಲಿ ನಾವು ಗಮನಿಸ್ತಾ ಇದ್ರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಲಿಂಗಕ್ಕೆ ಸೂರ್ಯನ ಅಭಿಷೇಕ ಆಗುತ್ತೆ, ಸೂರ್ಯ ಕಿರಣನ ಅಭಿಷೇಕ ಆಗುತ್ತೆ ಅಂದರೆ ತಪ್ಪಾಗಲ್ಲ. ಸೊ ಈ ಸೂರ್ಯ ಕಿರಣ ಪ್ರಸಾದವಾಗಿ ಏನಾದರೂ ಕೊಡ್ತಾರಾ? ಈ ಒಂದು ಸಮಯದಲ್ಲಿ ಏನು ಕ್ಷೀರಾಭಿಷೇಕ ಆಗ್ತಾ ಇದೆ, ಸೊ ಅದು ಅಥವಾ ಹೂವವನ್ನು ಪ್ರಸಾದವಾಗಿ ಭಕ್ತರಿಗೆ ಕೊಡ್ತಾರಾ? ಸೊ ಅದನ್ನು ಸೇವಿಸೋದ್ರಿಂದ ಪ್ರಯೋಜನಗಳೇನು? ಖಂಡಿತವಾಗಿ ನೋಡಿ, ವಿಶೇಷವಾಗಿ ನಾವು ತಿಳ್ಕೋಬೇಕಾಗ್ತದೆ. ಈಗ ಸೂರ್ಯನ ಮೊದಲು ಕಿರಣ ಸ್ಪರ್ಶವಾದಂಥದ್ದು ಪಾಣಿಪೀಠಕ್ಕೆ ಸ್ಪರ್ಶವಾಯಿತು. ಈಗ ನೋಡಿ ಲಿಂಗಕ್ಕೆ ಸ್ಪರ್ಶವಾಗಿದೆ. ಆರಂಭದ ಲಿಂಗ ಅದಕ್ಕೆ ಸ್ಪರ್ಶವಾಗ್ತಾ ಇದೆ. ಇದರಲ್ಲಿ ಆಪ್ಯಾಯಸ್ವ ಸಮೇತತೆ ವಿಶ್ವತತ್ಸೋಮ ವೃಷ್ಣಿಯಂ ಭವಾಭಾಜ್ಯಸ್ಯ ಸಂಗತೆ ಕ್ಷೀರೇಣಂ ಸ್ಥಾಪಯಾಮಿ ಎನ್ನುವಂಥದ್ದನ್ನು ಶ್ಲೋಕವನ್ನು ಹೇಳ್ತಾ ಭಗವಂತನಿಗೆ ಕ್ಷೀರಾಭಿಷೇಕವನ್ನು ಮಾಡ್ತಿರ್ತಾರೆ. ಕ್ಷೀರಾಭಿಷೇಕವಾದ ನಂತರದಲ್ಲಿ ಎಲ್ಲ ಸೂರ್ಯನ ಕಿರಣಗಳೆಲ್ಲ ಸಂಪೂರ್ಣವಾಗಿ ಅದು ಸ್ಪರ್ಶಕಾಲ ಮುಗಿತು ಅಂತ ಅಂದ ನಂತರದಲ್ಲಿ ಇದ್ರ ಮೇಲೆ ಪಂಚಾಮೃತ ಅಭಿಷೇಕ ಮಾಡಿ ರುದ್ರಾಭಿಷೇಕವನ್ನು ಮಾಡ್ತಾರೆ. ಅನಂತರದಲ್ಲಿ ಪ್ರತಿಯೊಬ್ಬ ಬಂದಿರುವಂತಹ ಭಕ್ತರಿಗೂ ಸಹ ಸುಮಾರು 108 ಲೀಟರ್ ಹೆಚ್ಚುಗೆ ಅದಕ್ಕಿಂತಲೂ ಹೆಚ್ಚು ಹಾಲನ್ನು ಹಾಕ್ತಿರ್ತಾರೆ. ಓಕೆ. ಸೊ ಪ್ರತಿಯೊಬ್ಬ ಬಂದರ ಭಕ್ತರಿಗೂ ಸಹ ಅದರ ಪ್ರಸಾದವನ್ನು ಕೊಡ್ತಾರೆ. ನೀವು ತಿಳ್ಕೊಳ್ಬೋದು, ಪ್ರತಿಯೊಂದು ದೇವಾಲಯಗಳಲ್ಲೂ ತೀರ್ಥವನ್ನು ಪಂಚಾಮೃತ ಅಭಿಷೇಕವನ್ನು ಏನಕ್ಕೆ ಕೊಡ್ತೀವಿ ಅಂತಂದರೆ, ಅಕಾಲಂ ಮೃತ್ಯುವರಣಂ ಸರ್ವವ್ಯಾಧಿ ನಿವಾರಣಂ ಸಮಸ್ತ ದುರಿತೋಪಶಮನಂ ಶ್ರೀ ಪರಮೇಶ್ವರ ತೀರ್ಥಂ ಪಾದೋದಕಂ ಪಾವನಂ ಶಿವಂ ಅಂತ ಹೇಳ್ತಿರ್ತೀವಿ ನಾವು. ಅಂದರೆ ಅಕಾಲ ಮೃತ್ಯುವರ್ಣ ತೀರ್ಥವನ್ನು ತೆಗೆದುಕೊಳ್ಳೋದ್ರಿಂದ ಅಕಾಲ ಮೃತ್ಯುಗಳು ನಿಮಗೆ ಹೋಗುತ್ತೆ. ಅಕಾಲ ಮೃತ್ಯುವರ್ಣಂ ಸರ್ವವ್ಯಾಧಿ
ಸರ್ವ ವ್ಯಾಧಿಗಳು, ಪ್ರತಿಯೊಂದು ಕಾಯಿಲೆಗಳು ನಿಮಗೆ ವಾಸಿಯಾಗುತ್ತೆ. ವಾಸಿಯಾಗುವಂಥ ಶಕ್ತಿ ಯಾದಕ್ಕಿರುತ್ತೆ? ತೀರ್ಥಕ್ಕಿರುತ್ತೆ. ಓಕೆ. ಭಗವಂತನ ಮೇಲೆ ಅಭಿಷೇಕವಾಗಿರುವಂತಹ ಪವಿತ್ರವಾದಂತಹ ಕ್ಷೀರವಾಗಿರ್ಬೋದು, ಜಲವಾಗಿರ್ಬೋದು, ಔಷಧ ರೀತಿಯಲ್ಲಿ ಅದಿರುತ್ತೆ. ನಾವು ತೊಗೊಳ್ಬೇಕಾದ್ರೆ ನಮ್ಮ ಆರೋಗ್ಯದಲ್ಲಿ, ದೇಹದಲ್ಲಾಗುವಂತಹ ಆರೋಗ್ಯದ ದೋಷಗಳನ್ನು ಪರಿಹಾರವನ್ನು ಮಾಡುತ್ತೆ ಆ ತೀರ್ಥ ಪ್ರಸಾದ. ಅದಕ್ಕೋಸ್ಕರ ನಾವು ಅಷ್ಟು ಭಕ್ತಿಯಿಂದ ಭಕ್ತಿಯಿಂದ ಏನಕ್ಕೆ ಸ್ವೀಕಾರವನ್ನು ಮಾಡ್ತೀವಿ ಅಂತ ಅಂದರೆ, ಅದಕ್ಕೆ ಔಷಧಿ ಗುಣಗಳನ್ನು ಭಗವಂತ ಕರುಣಿಸ್ತಾನೆ. ಅದಕ್ಕೋಸ್ಕರವಾಗಿ ಇಲ್ಲಾಗುವಂತಹ ಗವಿಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನದಲ್ಲಾಗುವಂತಹ ಪ್ರತಿಯೊಂದು ಕ್ಷೀರವೂ ಸಹ, ಈಗಾಗುವಂಥ ಕ್ಷೀರವನ್ನೆಲ್ಲವೂ ಸೇಕರಣೆಯನ್ನು ಮಾಡಿಕೊಂಡು ಅಲ್ಲಿ ಬಂದಿರುವಂಥ ಎಲ್ಲ ಭಕ್ತರಿಗೂ ಸಹ ಹಂಚುತ್ತಾ ಅವ್ರಿಗೆ ಹೇಳ್ತಾರೆ, ಅಕಾಲಂ ಮೃತ್ಯುವರಣಂ ಸರ್ವವ್ಯಾಧಿ ನಿವಾರಣಂ ಸಮಸ್ತ ದುರಿತೋಪಶಮನಂ ಶ್ರೀ ಪರಮೇಶ್ವರ ತೀರ್ಥಂ ಪಾದೋದಕಂ ಅಂತ ಹೇಳ್ಬಿಟ್ಟು ಅವ್ರಿಗೆ ತೀರ್ಥ ಎಲ್ಲರಿಗೂ ಸಹ ಸಮರ್ಪಣೆಯನ್ನು ಮಾಡ್ತಾರೆ. ನಂತರದಲ್ಲಿ ಅಲಂಕಾರವಾಗುವಂಥದ್ದು. ಅಲಂಕಾರಕ್ಕೆ ಸಮಯಗಳು ತೆಗೆದುಕೊಳ್ಳುತ್ತೆ. ಆದರೆ ಈಗ ಕ್ಷೀರಾಭಿಷೇಕವಾದ ನಂತರದಲ್ಲಿ ಸೂರ್ಯರಶ್ಮಿ ಮುಗಿದ ಮೇಲೆ ಪಂಚಾಮೃತ ಅಭಿಷೇಕ ಆಗುತ್ತೆ, ಆಮೇಲೆ ರುದ್ರಾಭಿಷೇಕವಾಗುತ್ತೆ, ಅನಂತರದಲ್ಲಿ ಅಲಂಕಾರವನ್ನು ಮಾಡ್ತಾರೆ. ಭಾಳ ಸಮಯದಲ್ಲಿ ಅಲಂಕಾರವಾಗುತ್ತೆ. ಅನಂತರದಲ್ಲಿ ಮಹಾಮಂಗಳಾರತಿಯಾಗಿ ತೀರ್ಥ ಪ್ರಸಾದವನ್ನು ಎಲ್ಲರಿಗೂ ಸಹ ಹಂಚಲಿಕ್ಕೆ ಆರಂಭವನ್ನು ಮಾಡ್ತಾರೆ. ಇದೇ ಸಂದರ್ಭದಲ್ಲಿ ದೀಪೋತ್ಸವಗಳೆಲ್ಲವೂ ಆಗುತ್ತಲ್ಲಿ. ಓಕೆ. ದೀಪವನ್ನು ಹಚ್ಚೋದಕ್ಕೆ ಎಲ್ಲವೂ ಸಿದ್ಧತೆ ಮಾಡ್ಕೊಂಡಿರ್ತಾರೆ. ಈ 6 ಗಂಟೆ ಕಾಲ ಮುಗಿದ ನಂತರ ಎಲ್ಲದೂ ಕಡೆ ದೀಪವನ್ನು ಹಚ್ಚುತ್ತಾರೆ. ಎಲ್ಲ ಬಂದಿರುವಂಥ ಭಕ್ತರುಗಳು 11 ದೀಪಗಳಿಂದ ಹಿಡಿದು 2 ದೀಪ 5 ದೀಪ ಅವ್ರಿಗೆ ಇಷ್ಟ ಸಾಧ್ಯವಾಗುತ್ತಷ್ಟು ದೀಪಗಳನ್ನು ಹಚ್ಚಿ ಸ್ಮರಣೆಯನ್ನು ಮಾಡ್ಕೊಳ್ತಾ ಇರ್ತಾರೆ. ಅತ್ಯಂತ ಪಾವಿತ್ರತೆಯ ಕಾಲಘಟ್ಟ ನೋಡಿ. ಈಗ ಸಂಪೂರ್ಣವಾಗಿ ಸೂರ್ಯನ ಲಿಂಗದ ಮೇಲೆ ಸೂರ್ಯನ ಸ್ಪರ್ಶವಾಗಿದೆ. ಈಗ ಸಂಪೂರ್ಣವಾಗಿ ಸ್ಪರ್ಶವಾಗಿದೆ. ಇನ್ನೇನು ಅದು ಹೋಗ್ತಾ ಇನ್ನು ಕಾಲ, ಅದು ಸ್ಪರ್ಶ ಕಾಲ ಮುಗಿತಾ ಹೋಗ್ತಿರ್ತದೆ. ಸಂಪೂರ್ಣವಾದಂಥ ಸೂರ್ಯನ ಕಿರಣಗಳು ಲಿಂಗಕ್ಕೆ ಸಂಪೂರ್ಣ ಸ್ಪರ್ಶವಾಗಿರುವಂಥ ಸಮಯ ಈಗಿದೆ. ಎಷ್ಟು ಕಾಲಘಟ್ಟ ಅಂದರೆ 5 ಗಂಟೆ 31 ನಿಮಿಷಕ್ಕೆ ಸರಿಯಾಗಿ ಸೂರ್ಯನ ಕಿರಣಗಳು ಪರಮೇಶ್ವರನ ಅಭಿಷೇಕವನ್ನು ಮಾಡ್ತಿದೆ. ಸೂರ್ಯನ ಕಿರಣಗಳು ಶಿವನಿಗೆ ಅಭಿಷೇಕವನ್ನು ಮಾಡ್ತಾ ಇದೆ. ಇಲ್ಲಿ ನಾವು ಕ್ಷೀರಾಭಿಷೇಕವನ್ನು ನಾವು ನೋಡ್ತಿದ್ದೀವಿ, ಆದರೆ ಸೂರ್ಯ ಅವನ ಕಿರಣಗಳಿಂದ ಅಭಿಷೇಕವನ್ನು ಮಾಡ್ತಿದ್ದಾನೆ.